ಏ ನಿಲ್ಸಲಿ. ಓ ಮಚ್ಚಿ ಬಂದೇ ಇರ್ ಮಚ್ಚಿ. ಒಂದ್ ಗಾಡಿ ತಿರ್ಸಕ್ ಬರಲ್ಲ, ಏನ್ ಗಾಡಿ ಓಡಿಸ್ತಿಲ್ಲ? ಏನ್ ಮಚ್ಚಿ ಈ ಕಡೆ? ಏನಿಲ್ಲ ಮಚ್ಚ, ಈ ಕಡೆ ಸ್ವಲ್ಪ ಕೆಲಸ ಇತ್ತು ಬಂದಿದೆ. ನಾವು ಸಿಕ್ಕೊಂದ್ 4-5 ವರ್ಷ ಆಯ್ತಲ್ವಾ? ಹೌದು, ಎಲ್ಲೋಯ್ತಿದೆ ಕೆಲ್ಸಕ್ಕೆ? ಓದಿರೋ ಹುಟ್ಟಿಗೆ MNC ಕಂಪ್ನಿಲ್ಲ ಕೆಲಸ ಕೊಡ್ತಾರೆ. ಇಲ್ಲೇ ದಾಸಹಳ್ಳಿ ಯಾವ್ದೋ ಫ್ಯಾಕ್ಟ್ರಿಗೆ ಹೋಯ್ತಾ ಇದೀನಿ ಮಚ್ಚ. ಹೌದು, ನೀನ್ ಯಾವ ಕೆಲ್ಸಕ್ಕೆ ಹೋಯ್ತಾ ಇದೀಯಾ? ಅಲ್ಲ, ನಾನು ಓದಿರೋ ಒಟ್ಟಿಗೆ ಒಬ್ರೊಳಲ್ಲ ಕೆಲ್ಸ ಕೊಡ್ತಾರೆ. ನಾನು ಇಲ್ಲೇ ಫ್ಯಾಕ್ಟ್ರಿಗೆ ಹೋಯ್ತಾನೆ. ನೀನಾದ್ರೂ ಪರವಾಗಿಲ್ಲ ಮಚ್ಚ, ಸೆಕೆಂಡ್ PU ಪಾಸ್ ಆದೆ. ನಾನ್ ಸೆಕೆಂಡ್ PU ಫೇಲ್. ಅದ್ರಲ್ಲಿ ನಮ್ಮಪ್ಪ ಗೌರ್ಮೆಂಟ್ ಜಾಬಿಗೆ ಅಪ್ಲೈ ಮಾಡೋದ್ರು. ಕೆರ್ದಲ್ಲಿ ಹೊಡಿತಾರೆ ಅನ್ಬಿಟ್ಟು ನಾನೇ ಬೇಡ ಅಂದೆ. ಅಲ್ಲ, ನಾನ್ ಸೆಕೆಂಡ್ PU ಪಾಸ್ ಮಾಡಿ ಏನ್ ಬಿಲ್ಡಿಂಗ್ ಕಟ್ಸಿದೀನಿ. ನಾನು ನಿನ್ ತರನೇ ಕೆಲ್ಸಕ್ಕೆ ಹೋಯ್ತಾ ಇದೀನಿ ನಮ್ಮ ಮಚ್ಚ. ಹೌದು, ಎಷ್ಟು ಕೊಡ್ತಾರ ಸಂಬಳ? ಓನ್ಲಿ 20,000. 20,000 ಸಂಬಳ ಬಂದ್ರು 25,000 EMI ನೇ ಕಟ್ತಾರೆ. ನಾವು ಅಷ್ಟೇ 15,000 ಸಂಬಳ ತಗೊಂತೀವಿ, 35,000 ಅಂತ ಹೇಳ್ಕೊಂಡು ಓಡಾಡ್ತೀವಿ. ಮಿಡಲ್ ಕ್ಲಾಸ್ ಅಮ್ಮ ನಾವು ಅಷ್ಟೇ ಮಚ್ಚ. ಒಂದೊತ್ತು ಊಟ ಮಾಡಿದ್ರೆ 3 ಹೊತ್ತು ಊಟ ಮಾಡಿದ್ವಿ ಅಂತ ಹೇಳತ್ತಪ್ಪಲ್ಲ. ಚಿಕ್ಕ ವಯಸ್ಸಲ್ಲಿ ಹೇಳ್ತಿದ್ವಲ್ಲ ಮಚ್ಚ, ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ, ಪೊಲೀಸ್ ಆಗ್ತೀನಿ. ಕೊನೆಗೆ ಯಾವ್ದು ಆಗ್ಲಿಲ್ಲ. ಎಲ್ಲಾರ ತರ ನಾವು ಫ್ಯಾಕ್ಟ್ರಿಗೆ ಹೋಗೋ ಪರಿಸ್ಥಿತಿ ಬಂತು. ಬಿಡ್ ಮಚ್ಚ, ಯಾರ್ ದುಡ್ಡಲ್ಲಿ ಏನ್ ಬದುಕ್ತಲ್ಲ. ನಾವು ದುಡಿತಾ ಇದೀವಿ, ನಾವ್ ತಿಂತಾ ಇದೀವಿ. ಸರಿ, ಹಿಂಗೆ ನಾನು ಮಾತಾಡ್ತಾ ಇರ್ತೀಯ, ಟೀಗೆ ಕುಡಿಸ್ತೀಯ? ಏನ್ ಮಟ್ ಮಠ ಮಧ್ಯಾಹ್ನ ಎಣ್ಣೆ ಹೊಡಿಯಕ ಹೋಗೋಣ, ಟೀ ಕುಡಿಯಕ್ಕೆ ಹೋಗೋಣ ಬಾ. ತಿರ್ಸಲೈ